ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ನಾನು ಹೊಂದಾಲ್ಗನ ಸೊಪ್ಪು ಬ್ರಾಹ್ಮ್ಯ ಅಂತಾರಲ್ಲ ಅದರ ಚಟ್ನಿ ಜೊತೆಗೆ ಬಂದಿದ್ದೀನಿ. ಬನ್ನಿ ನೋಡೋಣ ಹೆಂಗಿದೆ ಅಂತ. ಟೇಸ್ಟ್ ನೋಡೋಣ ಬನ್ನಿ. ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೀವಿ. ಈಗ ಮಾಡೋ ವಿಧಾನ ನೋಡಿಕೊಂಡು ಮಾಡೋಣ ಬನ್ನಿ. ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ಏನೇನು ಸಾಮಾನು ಬೇಕು ಎಲ್ಲ ನೋಡ್ಕೊಳ್ಳಿರ್ಬೇಕು. ನೋಡಿ ಸ್ನೇಹಿತರೆ, ಇದೇನು ಗೊತ್ತಾ, ಎಲ್ಲರಿಗೂ ಗೊತ್ತು, ಯಾರಿಗೆ ಗೊತ್ತಿಲ್ಲ. ಇದು ಬ್ರಾಹ್ಮ್ಯ ಹೊಂದಾಲ್ಗನ ಸೊಪ್ಪಿದು. ಇದು ನೋಡಿ ಪಾಟಲ್ಲೇ ಬೆಳೆಸಿದ್ದೀನಿ. ಇದು ಎಷ್ಟು ತುಂಬ ಚೆನ್ನಾಗಿ ಬೆಳೆದಿತ್ತು ಅಂತಂದರೆ, ಈಗ 15 ದಿವಸ ತಿಂಗಳಲ್ಲೇ ಮಾಡಬೇಕಿತ್ತು ಇದನ್ನು. ನಾನು ಚಟ್ನಿ ಮಾಡೋಕ್ಕಾಗಲಿಲ್ಲ. ನಾನು ತುಂಬ ಬ್ಯುಸಿ ಇದ್ದೆ, ಆಮೇಲೆ ಊರಿಗೆ ಹೋಗಿದ್ದೆ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಈಗ ಮೊನ್ನೆ ನನ್ನ ಸೊಸೆ ಇದ್ರದ್ದು ಔಷಧಿ ಹೊಡೆದಿದ್ದಾಳೆ. ಅಂತಿದ್ದು ಅಂದರೆ ಬೇವಿಂದು ಹಿಂಡಿ ಬರುತ್ತಲ್ಲ, ಬೇವಿನ ಎಣ್ಣೆ ಹೊಡೆದವಳೆ. ಹಾಗಾಗಿ ಸ್ವಲ್ಪ ಇದು ಗ್ರೀನು ಸ್ವಲ್ಪ ಯೆಲ್ಲೋ ಕಲರ್ ತಿರುಗಿದೆ. ತುಂಬ ಗ್ರೀನ್ ಆಗಿತ್ತು. ಎಷ್ಟು ಚೆನ್ನಾಗಿ ಗ್ರೀನ್ ಆಗಿತ್ತು ಅಂದರೆ ನೋಡೋಕ್ಕೆ ಎಷ್ಟು ಖುಷಿ ಆಗ್ತಿತ್ತು. ನೋಡೋಕ್ಕೆ ಕಣ್ಣಿಗೆ ಎಷ್ಟು ಹಿಂಪಾಗಿರ್ತಿತ್ತು ಅಂದರೆ ಅಷ್ಟು ಚೆನ್ನಾಗಿ ಹಿಂಪಾಗಿರ್ತಿತ್ತು. ಆಮೇಲೆ ನೋಡಿ, ಚಿಕ್ಕದೊಂದು ಪ್ಲಾಸ್ಟಿಕ್ ಇದರಲ್ಲಿ ಹಾಕ್ಕೊಂಡಿದ್ದೀನಿ ನಾನು, ಪಾಟಲ್ಲಿ. ಆ ಪಾಟಲ್ಲಿ ನೋಡಿ, ಇದು ಇಷ್ಟು ಹಂಬು ಬೆಳ್ಕೊಂಡಿದ್ದು ಎಷ್ಟು ಬೆಳೆದಿತ್ತು ಅಂದರೆ, ಇದು ನೋಡಿ, ಇದು ನೆಲದ ತನಕ, ಅದು ನೆಲ ಅಲ್ವಾ, ನೆಲದ ತನಕ ಬೆಳೆದಿತ್ತು. ಇದು ನೋಡಿ ಎಷ್ಟು ಮೋಟಾಗಿದೆ ನೋಡಿ. ಪಕ್ಕದ ಮನೆ ನಮ್ಮ ಕಾಂಪೌಂಡಿಂದ ಪಕ್ಕದ ಮನೆಗೆ ಕೆಳಗೆ ಬೆಳ್ಕೊಂಡೋಗಿತ್ತು. ಇದು ನಮ್ಮ ಕಡೆದು ನೋಡಿ, ಇದು ಕಟ್ಟಾಗಿಲ್ಲ. ಇದು ತುದಿ ಹೆಂಗಿದೆ ಅಂತ ಅವ್ರು ಕ್ಲೀನ್ ಮಾಡಿಸ್ತಿದ್ರಲ್ಲ, ಹಾಗಾಗಿ ಕೆಲಸದವ್ರು ಕಟ್ ಮಾಡಿಬಿಟ್ಟವ್ರು. ಇಲ್ಲ ಅಂದ್ರೆ ನೆಲದ ತನಕ ಹೊಟ್ಟೋಗಿತ್ತು. ಅಷ್ಟು ಚೆನ್ನಾಗಿ ಬಂದಿತ್ತು ಈ ಕಾಂಪೌಂಡ್ ಮೇಲಿಂದ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಆರೋಗ್ಯಕರವಾದ್ದು. ಇದು ಆಯುರ್ವೇದಿಕ್ಕು ಔಷಧಿ ಗುಣ ಉಳ್ಳಿರೋ ಅಂಥದ್ದು. ಇದು ತುಂಬ ಒಳ್ಳೆಯದು. ಇದು ತೆಂಗಿನಕಾಯಿ ಚಟ್ನಿ ಮಾಡ್ತಿರಲ್ಲ ಡೈಲಿ, ಆವಾಗ ತೆಂಗಿನಕಾಯಿ ಚಟ್ನಿಗೆ ಹಾಕಿ ತುಂಬ ಒಳ್ಳೆಯದು. ಮಕ್ಕಳಿಗೆ ಡೈಲಿ ಒಂದು 2 ಎಲೆ 3 ಎಲೆ ತಿನ್ನಿಸಿದ್ರೆ ಖಾಲಿ ಹೊಟ್ಟೆಲಿ ತುಂಬ ಜ್ಞಾಪಕ ಶಕ್ತಿ ಇರುತ್ತೆ, ತುಂಬ ಜ್ಞಾನವಂತರಾಗ್ತಾರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೈಕೈ ನೋವಿಗೆ, ಎದೆ ನೋವಿಗೆ, ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯದು. ಇದು ಎಲ್ಲಿ ಬೆಳೆಯುತ್ತೆ ಅಂತ ಅಂದರೆ, ಇದು ನೀರು ಎಲ್ಲಿ ಜಾಸ್ತಿ ಹರಿಯುತ್ತೆ ಆ ಕಡೆ ಜಾಗದಲ್ಲಿ ತುಂಬ ಬೆಳೆಯುತ್ತೆ. ಇದು ನೀರು ಹರಿಯೋ ಜಾಗದಲ್ಲಿ, ಗದ್ದೆಗಳಲ್ಲಿ, ತೋಟಗಳಲ್ಲಿ, ಈ ಥರ ನೀರು ಹರಿಯೋ ಜಾಗದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾನೇನು ಮಾಡಿದ್ದೀನಿ, ಪಾಟಲ್ಲಿ ಹಾಕ್ಕೊಂಡು ಡೈಲಿ ನೀರು ಹಾಕ್ಕೊಂಡು ಬೆಳೆಸ್ಕೊಂಡಿದ್ದೀನಿ. ನಾನು ಅದಕ್ಕೆ ಈಗ 1 ತಿಂಗಳಿಂದನೇ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಅದು ಗ್ರೀನು ಸ್ವಲ್ಪ ಯೆಲ್ಲೋ ಕಲರಿಗೆ ತಿರುಗಿದೆ. ಇವತ್ತು ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಮಾಡೋದು ಹಿಂಗೆ ಅಂತ. ನೋಡಿ ಸ್ನೇಹಿತರೆ, ತೋರಿಸಿದ್ನಲ್ಲ ನಿಮಗೆ, ಪಾಟಲ್ಲಿ ಹೊಂದಾಲ್ಗನ ಸೊಪ್ಪು ಕಿತ್ಕೊಂಡ್ಬಂದಿದ್ದೀನಿ ಬ್ರಾಹ್ಮ್ಯ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಬರೀ ಎಲೆ ಹಾಕಬಾರ್ದು. ಈ ಥರ ನಾರು, ಈ ಥರ ಹಂಬು ಅಷ್ಟುದ್ದ ಬೆಳೆದಿತ್ತಲ್ಲ ನೋಡಿ, ಆ ಥರ ಹಂಬಂಬಂಗೆ ತೊಗೊಂಬಂದಿದ್ದೀನಿ. ಈ ಥರ ಹಂಬಂಬೈ ಹಾಕಿ ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಇದರಲ್ಲಿ ತಂಬುಳಿ ಮಾಡ್ಬೋದು, ಚಟ್ನಿ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಈ ಥರ ಎಲ್ಲ ವಿಧ ಚಟ್ನಿ ಮಾಡ್ಕೊಬೋದು. ಆಮೇಲೆ ತೆಂಗಿನಕಾಯಿ ಚಟ್ನಿ ಒಳಗೆ ಹಾಕ್ಕೊಡ್ಬೋದು. ಆಮೇಲೆ ಇದನ್ನು ಎಲೆಯೆಲ್ಲ ಕಿತ್ಬಿಟ್ಟು ಒಣಗಿಸಿ ಪೌಡ್ರ್ ಮಾಡಿ ಮಕ್ಕಳಿಗೆ ಹಾಲಿನ ಜೊತೆಗೆ ಹಾಕ್ಕೊಡ್ಬೋದು. ಸೊಪ್ಪು ತಿಂದೆ ಇದು ಮಕ್ಕಳಿಗೆ. ಇಲ್ಲ ಅಂದರೆ ಡೈಲಿ ತಿನ್ನಿಸ್ಬೋದು. ಬೇಕಾದರೆ ಮಕ್ಕಳು ತಿನ್ನೋವಾದರೆ ತಿನ್ನಿಸ್ಬೋದು. ತಿಂದೇ ಇದ್ರೆ ಹಾಲ್ಗೆ ಹಾಕ್ಕೊಡಿ ಪೌಡ್ರ್ ಮಾಡಿ. ತುಂಬ ಅವಕ್ಕೆ ಜ್ಞಾಪಕ ಶಕ್ತಿ ಇರುತ್ತೆ. ಮತ್ತು ನಾಲ್ಗೆ ಚೆನ್ನಾಗಿ ಹೊರಳುತ್ತೆ ಅವಕ್ಕೆ. ಮಕ್ಕಳಿಗೆ ತೊದಲಿಸಲ್ಲ. ಆ ಥರ ಎಲ್ಲ ತುಂಬ ಆರೋಗ್ಯಕರವಾದ್ದು. ಇದನ್ನು ಮಿಸ್ ಮಾಡ್ಕೋಬೇಡಿ, ತಂದುಕೊಡಿ. ಪಾಟಲ್ಲಿ ಹಾಕಿ ಇಟ್ಕೊಳ್ಳಿ. ನಿಮಗೆ ಊರುಗಳಲ್ಲಿ ಸಿಗುತ್ತೆ, ತೋಟಗಳಲ್ಲಿ, ಗದ್ದೆಗಳಲ್ಲಿ. ನಮಗೆಲ್ಲೂ ಸಿಗೋಲ್ಲ. ಪಾಟಲ್ಲಿ ಡೈಲಿ ನೀರು ಹಾಕಿ ಒಂದು ಬೇರು ಹಾಕಿ ನೆಟ್ಕೊಳ್ಳಿ. ಇದನ್ನು ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ತಿನ್ಬೋದು. ನಾನಂತೂ ಡೈಲಿ ತಿಂತೀನಿ. ಪಾಟಿಗೆ ನೀರು ಹಾಕಕ್ಕೆ ಹೋದಾಗ, ಹೂ ಕೀಳಕ್ಕೆ ಹೋದಾಗೆಲ್ಲವ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಮಾಡಿ. ಈಗ ಕಟ್ ಮಾಡ್ಕೊಳ್ಳೋಣ ಇದು ಸಣ್ಣಕ್ಕೆ. ನೋಡಿ, ನಾನು ಎಷ್ಟೆಷ್ಟು ಹಂಬು ಎಷ್ಟೆಷ್ಟು ಉದ್ದ ಇತ್ತು ಅಷ್ಟು ತೊಗೊಂಡಿದ್ದೀನಿ ನಾನು. ನೋಡಿ, ಎಲ್ಲ ಜೋಡಿಸ್ಕೊಂಡು ಕಟ್ ಮಾಡೋಣ. ಈ ಥರ ಹಿಂಗೆ ಕಟ್ ಮಾಡ್ತೀನಿ. ಸ್ವಲ್ಪ ರುಬ್ಬಿದಾಗ ಈ ನಾರು ಬರಬಾರ್ದಲ್ಲ, ಕಟ್ ಆಗ್ಬಿಟ್ರೆ ನಾರು ಬರಲ್ಲ, ಎಲ್ಲ ಫುಲ್ ನೈಸ್ ಆಗುತ್ತೆ. ನೋಡಿ, ಈಗ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮುಂದಕ್ಕೆ ಇನ್ನೇನು ಹಾಕೋಬೇಕು ಇದಕ್ಕೆ ಸಾಮಾನು ತೋರಿಸ್ತೀನಿ ಬನ್ನಿ. ನೋಡಿ, ಸ್ಟವ್ ಆನ್ ಮಾಡಿ ಒಂದು ಸಣ್ಣ ಬಾಣಲಿ ಇಟ್ಟಿದ್ದೀನಿ. ಒಂದು 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಇದು ಮೆಣಸಿನ್ಕಾಯಿ, ಉದ್ದಿನಬೇಳೆ ಎಲ್ಲ ಹುರ್ಕೋಬೇಕಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಸಣ್ಣ ಉರಿಲೇ ಹುರ್ಕೋಬೇಕು, ಗಮ್ಮನ್ನಂಗೆ ಬರಬೇಕು ಈ ಉದ್ದಿನಬೇಳೆ. ನೋಡಿ, 1 ಸ್ಪೂನು ಧನಿಯಾ ಹಾಕೋತಾ ಇದ್ದೀನಿ. ನೋಡಿ, ಅರ್ಧ ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಚೆನ್ನಾಗಿರ್ತದೆ ಇದೆಲ್ಲ ಗಮ್ಮ. ನೋಡಿ, 1 ಗೊನೆ ಕರಿಬೇವಿನ ಸೊಪ್ಪು ಹಾಕೋತೀನಿ. ನೋಡಿ, 5 ಮೆಣಸಿನ್ಕಾಯಿ ಮುರಿದು ಹಾಕೋತಾ ಇದ್ದೀನಿ.
ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಚೆನ್ನಾಗಿದೆ, ಅದು ತುಂಬ ಖಾರ ಇದೆ ಅಂದ್ಬಿಟ್ಟು ಕಡಿಮೆ ಹಾಕ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಹುರಿದಿರೋದೆಲ್ಲ ಕಡಲೆಬೇಳೆ, ಮೆಣಸಿನ ಎಲ್ಲ ಉದ್ದಿನಬೇಳೆ, ಮೆಣಸಿನ್ಕಾಯಿ, ಜೀರಿಗೆ, ಧನಿಯಾ ಹುರ್ಕೊಂಡಿದ್ನಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡ್ಬಂದ್ಬಿಡ್ತೀನಿ. ನೈಸ್ಗೂ ರುಬ್ಕೊಳ್ಳೋಣ. ನೋಡಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಷ್ಟು ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸಮಯ ಬೇಕಲ್ಲ. ನೋಡಿ ಸ್ನೇಹಿತರೆ, ರುಬ್ಕೊಂಡಿದ್ದೀನಿ ಈ ಥರ. ಈಗ ಕಾಯಿ ಹಾಕ್ಕೊಳ್ಳೋಣ ಇದರೊಳಗೆ. ನೋಡಿ ಒಂದು ಅರ್ಧ ಹೋಳಲ್ಲಿ ಇಷ್ಟು ಕಾಯಿ ತೊಗೊಂಡಿದ್ದೀನಿ. ಅರ್ಧ ಹೋಳಲ್ಲಿ ಅರ್ಧ ಕಾಯಿ ತುರ್ಕೊಂಡಿದ್ದೀನಿ. ನೋಡಿ ಒಂದು ಸ್ಪೂನಷ್ಟು ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಂಬೆ ರಸ ಬೇಕಾದ್ರೂ ಹಾಕ್ಕೋಬೋದು, ಮತ್ತು ಹುಣಸೆ ಹಣ್ಣು ಬೇಕಾದ್ರೂ ಹಾಕ್ಕೋಬೋದು. ನಿಮ್ಮ ಚಾಯ್ಸ್ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು, ಎರಡೂ ಚೆನ್ನಾಗಿರ್ತದೆ. ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ರುಬ್ಕೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಗ್ರೀನ್ ಆಗಿದೆ ಅಂತ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಹಾಕೋಣ. ಬಾಣಲಿ ಬಿಸಿಯಾಗಿದೆ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. 1-2 ಸಾಸಿವೆ, 1-2 ಜೀರಿಗೆ, 1-2 ಉದ್ದಿನಬೇಳೆ, ಇಷ್ಟೇ ಹಾಕೋಣ. ಸಾಕು ಇಷ್ಟೇ. 1-2 ಒಣಮೆಣಸಿನ್ಕಾಯಿ ಹಾಕೋಣ. 1-2 ಕರಿಬೇವಿನ ಸೊಪ್ಪು ಹಾಕೋಣ. ಈಗ ಸ್ಟವ್ ಆಫ್ ಮಾಡೋಣ. ಸಿಕ್ಕೊಳ್ಳುತ್ತೆ. ಸ್ಟವ್ ಆಫ್ ಮಾಡಿಬಿಡೋಣ. ಈಗ ನೋಡಿ ಒಂದು ಚುಟ್ಕಿ ಹಿಂಗೆ ಹಾಕ್ತಾಯಿದ್ದೀನಿ. ಸಾಕಷ್ಟೇ. ಈಗ ನೋಡಿ ಒಂದು ಪಾತ್ರೆಗೆ ತೆಗೆದು ಹಾಕ್ಕೊಳ್ಳೋಣ ಚಟ್ನಿನ. ಎಷ್ಟು ಚೆನ್ನಾಗಿದೆ ನೋಡಿ, ಘಮ ಘಮ ಅಂತ ಇದೆ. ಈಗಲೇ ತಿನ್ನಬೇಕು ಅನ್ನಿಸ್ತಾ ಇದೆ. ಇದು ಯಾವ್ದ್ರ ಜೊತೆಗೆ ಆಗುತ್ತೆ ಅಂದರೆ ರೊಟ್ಟಿ, ಚಪಾತಿ, ದೋಸೆ, ಅನ್ನ ಇಷ್ಟೆಲ್ಲ ತಿನ್ಬೋದು ನೋಡಿ. ತುಂಬ ಚೆನ್ನಾಗಿದೆ. ರೊಟ್ಟಿ, ಚಪಾತಿ, ಅನ್ನ, ತುಪ್ಪ ಹಾಕ್ಕೊಂಡು ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಅದ್ಭುತವಾಗಿರ್ತದೆ. ನೋಡಿ ಒಗ್ಗರಣೆ ಮಾಡ್ಕೊಂಡಿದ್ನೆಲ್ಲ ತಣ್ಣಗಾಗಿದೆ. ಈಗ ಹಾಕ್ತೀನಿ. ಇದನ್ನು ನಾನೇನು ಬೇಯಿಸಿಲ್ಲ, ಎಂಥದಿಲ್ಲ, ಕುದಿಸಿಲ್ಲ, ಏನಿಲ್ಲ. ನಂದು ವಿಡಿಯೋನಲ್ಲಿ ಇದೆ ಕುದಿಸಿ ಮಾಡಿರೋದು. ಬೇಯಿಸಿ ಸೊಪ್ಪನ್ನು ಬೇಯಿಸಿ ಚಟ್ನಿ ಮಾಡಿದ್ದೀನಿ. ಇದು ಹಸಿ ಸೊಪ್ಪಲ್ಲೇ ಮಾಡಿದ್ದೀನಿ. ತಂಬುಳಿ ಮತ್ತು ಚಟ್ನಿ, ತೆಂಗಿನಕಾಯಿ ಚಟ್ನಿಗೆ ಈ ಥರ ಚಟ್ನಿಗೆಲ್ಲ ಹಸಿದನ್ನೇ ಮಾಡ್ಕೋಬೇಕು. ಇದರಲ್ಲಿರೋ ನ್ಯೂಟ್ರಿಷನ್ ಹೋಗಲ್ಲ ಹಸಿದ್ರಲ್ಲಿ ಮಾಡಿಕೊಂಡ್ರೆ. ಬೇಯಿಸಿ ಮಾಡಿದ್ರೆ ನ್ಯೂಟ್ರಿಷನ್ ಹೊರಟೋಗುತ್ತೆ. ಹಾಗಾಗಿ ಅದು ಬೇಯಿಸಿಲ್ಲ ನಾನು. ಬೇಯಿಸಿರೋದು ಒಂದು ಚಟ್ನಿ ಮಾಡಿದ್ದೀನಿ. ಇದು ಮಾತ್ರ ಹಸಿದೇ ಮಾಡಿದ್ದೀನಿ. ತೆಂಗಿನಕಾಯಿ ಚಟ್ನಿ ಒಂದು ದಿವಸ ಮಾಡಿ ತೋರಿಸ್ತೀನಿ. ಅದು ಹಸಿದೆ, ನಿಮಗೆ ಮಾಡ್ಕೊಂಡು ತಿನ್ನೋದು. ನೋಡಿದ್ರಿ ಅಲ್ವಾ? ಈ ವಿಡಿಯೋ ಇಷ್ಟ ಆಯ್ತಲ್ವ ನಿಮಗೆ? ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಚಟ್ನಿ ರೆಡಿ ಆಯಿತು. ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ಘಮ ಘಮ ಅಂತ ಇದೆ. ಈಗ ತಿನ್ನೋ ಟೈಮು. ತಿನ್ನೋಣ ಬನ್ನಿ. ಈಗ ನೋಡಿದ್ರಿ ಅಲ್ವಾ ಇಷ್ಟೊತ್ತು ಗಂಟೆ ಹೆಂಗೆ ಮಾಡಬೇಕು, ಮಾಡೋ ವಿಧಾನ ಹೆಂಗೆ ಅಂತ ನೋಡ್ಕೊಂಡ್ರಿ ಅಲ್ವಾ? ನೀವು ಮಾಡ್ತೀರಲ್ವ? ಮಾಡಿಬಿಟ್ಟು ಟೇಸ್ಟ್ ನೋಡಿ ನನಗೆ ಕಮೆಂಟ್ ಹಾಕಿ. ಇಷ್ಟೊತ್ತು ಗಂಟೆ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆ ಧನ್ಯವಾದಗಳು. ಹೊಸಬರು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋನ ಜೊತೆಗೆ ಬರ್ತೀನಿ. ತುಂಬ ಚೆನ್ನಾಗಿದೆ ಮಾತ್ರ ಇದು. ಟೇಸ್ಟ್ ನೋಡಿದ್ನಲ್ಲ, ಅದ್ಭುತವಾಗಿದೆ. ಟೇಸ್ಟ್ ತಿನ್ನಿ ನೀವೇ. ತಿಂತಾಯಿರಿ, ಖುಷಿಯಾಗಿರಿ, ನಗ್ತಾಯಿರಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಜೊತೆಗೆ ಬರ್ತೀನಿ.